ಶಿವರಾತ್ರಿಗೆ ಚಳಿ ಹೋಗುತ್ತೆ. ಸೊ ವಸಂತ ಋತು ಶುರುವಾಗುತ್ತೆ. ಎಲ್ಲ ಕಡೆ ಚಿಗುರು ಕಾಣಿಸುತ್ತೆ. ವಸಂತ ಋತು ಆದ ನಂತರ ಗ್ರೀಷ್ಮ ಋತು ಬರುತ್ತೆ. ಈ ಎರಡು ಋತುಗಳನ್ನ ನಾವು ಬೇಸಿಗೆ ಕಾಲ ಅಂತೀವಿ. ಸೊ ಈ ಬೇಸಿಗೆ ಕಾಲ, ಸೊ ನೀವು ನೋಡ್ತಿರ್ಬೋದು ಈ ಚಿತ್ರದಲ್ಲಿ ಸೂರ್ಯ ದಗ ಅಂತ ಉರಿಯುತ್ತಿದ್ದಾನೆ. ಸೊ ಮಾರ್ಚ್ ಹಿಂದೆನೆ ಬೇಸಿಗೆ ಕಾಲ ಆರಂಭ ಆಗುತ್ತೆ. ಈ ವರ್ಷ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಂತ ನಮ್ಮ ಭಾರತೀಯ ಹವಾಮಾನ ಇಲಾಖೆ ನಮಗೆ ಎಚ್ಚರಿಕೆಯನ್ನ ನೀಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ವರ್ಷನೂ ತಾಪಮಾನ ಅಂದ್ರೆ ಟೆಂಪರೇಚರು ವರ್ಷಕ್ಕೂ ಏರ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಭೂಮಿಯಲ್ಲಿ ಅಷ್ಟು ತಾಪಮಾನ ಏರ್ತಾ ಇದ್ರೆ ನಾವು ಒಲೆಯಲ್ಲಿ ಬೆಂಕಿ ಜಾಸ್ತಿ ಆದ್ರೆ ಒಲೆನ ಆರಿಸ್ಬೋದು. ಆದ್ರೆ ಭೂಮಿಯಲ್ಲಿ ತಾಪಮಾನ ಜಾಸ್ತಿ ಆದ್ರೆ ಅದನ್ನ ಕಡಿಮೆ ಮಾಡೋದು ನಮ್ಮಿಂದ ಅಸಾಧ್ಯ ಅಂತ. ಸೊ ಈಗ ಈ ಬೇಸಿಗೆ ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ ಗ್ರೀಷ್ಮ ಋತು ಇರುತ್ತೆ ಅಂತ. ಗ್ರೀಷ್ಮ ಋತು ಮನುಷ್ಯನ ತುಂಬಾ ಸುಸ್ತು ಮಾಡುತ್ತೆ, ತುಂಬಾ ಹೈರಾಣ್ ಮಾಡುತ್ತೆ. ಯಾಕಂದ್ರೆ ಬಿಸಿಲಿನ ತಾಪಕ್ಕೆ ದೇಹದಲ್ಲೆಲ್ಲ ಬೆವ್ತು ನೀರು ಹೋಗುತ್ತೆ. ಅದರಿಂದ ಮನುಷ್ಯ ತುಂಬಾ ಸುಸ್ತಾಗ್ತಾನೆ. ಮತ್ತೆ ಅದ್ರ ಜೊತೆಗೆ ಏನಾಗುತ್ತಂದ್ರೆ ಈ ಬಿಸಿಲು ಏನ್ ಮಾಡುತ್ತಂದ್ರೆ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಬಾಬಾ ಅಂತ ಕರೆಯುತ್ತೆ. ಸೊ ಬಿಸಿಲು ಆರಂಭ ಆಯ್ತು ಅಂದ್ರೆ ನಮ್ಮ ಮನೆಯ ಬಾಗಿಲಿಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಬರುತ್ತವೆ. ಸೊ ಬೇಸಿಗೆಯಲ್ಲಿ ಹೇಗಿರುತ್ತೆ, ಧೂಳು ತುಂಬಿದ ವಾತಾವರಣ ಇರುತ್ತೆ. ಆಮೇಲೆ ಶುಷ್ಕತೆ ಕೂಡಿದ ವಾತಾವರಣ ಅಂದ್ರೆ ಒಣ ವಾತಾವರಣ ಇರುತ್ತೆ. ಮತ್ತೆ ಇಂಥ ವಾತಾವರಣದಲ್ಲಿ ಏನಾಗುತ್ತೆ, ಯಾವುದೇ ರೋಗಾಣು ಆಗ್ಲಿ ಚೆನ್ನಾಗಿ ಸಮೃದ್ಧಿಯಾಗಿ ಪುಷ್ಕರಣೆಗೊಂಡು ಅದು ವೇಗವಾಗಿ ಬೆಳೆದು ಅದ್ರ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗತ್ತೆ. ಅದೇ ಏನಾಗತ್ತೆ ಅಂದ್ರೆ ಅದೇ ನೀವು ಅಂದ್ರೆ ಟೆಂಪರೇಚರ್ ಕಡಿಮೆ ಇದ್ದಾಗ ಏನಾಗುತ್ತೆ, ಕೆಲವೊಂದು ರೋಗಾಣುಗಳು ಅಂತ ಟೆಂಪರೇಚರ್ ಅಲ್ಲಿ ಬೆಳವಣಿಗೆ ಆಗಲ್ಲ. ಆದ್ರೆ ಹೀಟ್ ಜಾಸ್ತಿ ಆಗದಾಗ ಏನಾಗುತ್ತಂದ್ರೆ ಆ ಟೆಂಪರೇಚರ್ ಅಲ್ಲಿ ಕೆಲವೊಂದು ರೋಗಾಣುಗಳು ಹೆಚ್ಚಾಗಿ ಬೆಳೆದು ಹೆಚ್ಚಾಗಿ ಉತ್ಪಾದನೆ ಹೊಂದುತ್ತವೆ. ಆಮೇಲೆ ಈ ರೋಗಾಣುಗಳು ಉತ್ಪಾದನೆ ಹೊಂದೋದಲ್ಲ, ಜಾಸ್ತಿ ಮಲ್ಟಿಪ್ಲೈ ಅಷ್ಟೇ ಆಗೋದಿಲ್ಲ, ಮತ್ತು ಇವು ಆಕ್ಟಿವ್ ಆಗಿರುತ್ತೆ. ಸೊ ಈ ರೋಗಾಣುಗಳು ಏನ್ ಮಾಡ್ತವೆ, ನನಗೆ ಯಾರು ಸಿಗ್ತಾರೆ, ಯಾರ ದೇಹದೊಳಗೆ ಹೋಗ್ಬೋದು ಅಂತ ಒಂದು ಆ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರುತ್ತೆ ಈ ಬೇಸಿಗೆಯಲ್ಲಿ. ಆಮೇಲೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ವಾಟರ್ ಕಂಟೆಂಟ್ ಅಂದ್ರೆ ತೇವಾಂಶ ಕಡಿಮೆ ಇರುತ್ತೆ. ತೇವಾಂಶ ಕಡಿಮೆ ಆದಾಗ ಏನಾಗುತ್ತೆ, ದೇಹದಲ್ಲಿ ಎಲ್ಲ ರೋಗಾಣುಗಳು ಬೇಗವಾಗಿ ಹರಡುತ್ತೆ. ರೋಗಾಣುಗಳು ಈಸಿಯಾಗಿ ಮೂವ್ ಆಗುತ್ತೆ, ಅದರಿಂದ ಬೇಗ ರೋಗ ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ಬೋದು, ಈ ಸಮ್ಮರ್ ಸೀಸನ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಮ್ಮರ್ ಅಲ್ಲಿ ಎಲ್ಲಾ ಜಾತ್ರೆಗಳಾಗ್ಲಿ ಎಲ್ಲಾ ಉತ್ಸವಗಳಾಗ್ಲಿ, ಯಾಕಂದ್ರೆ ರಜಾ ಅಂತ ಹೇಳಿ ಎಲ್ಲಾ ಜಾತ್ರೆಗಳು ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲೇನೆ ಆಚರಣೆ ಮಾಡೋದು. ಸೊ ಆ ಜಾತ್ರೆ ಆಗ್ತಿದ್ದಂಗೆ ಏನಾಗತ್ತೆ, ಅಲ್ಲಿ ವಾತಾವರಣದಲ್ಲಿ ಅಶುದ್ಧ ನೀರಿರುತ್ತೆ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರ, ಮತ್ತೆ ಅಲ್ಲಿ ಪರಿಸರ ಸಹ ಕ್ಲೀನ್ ಇರಲ್ಲ, ಅಲ್ಲಿ ಸುತ್ತಮುತ್ತ ವಾತಾವರಣನೂ ಸಹ ಕ್ಲೀನ್ ಇರಲ್ಲ. ಇದರಿಂದ ಈ ಸಾಂಕ್ರಾಮಿಕ ರೋಗಗಳು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಈಗ ಈ ಸಾಂಕ್ರಾಮಿಕ ರೋಗಗಳು ಯಾವುವು ಮತ್ತೆ ಯಾರಿಗೆ ಬರುತ್ತೆ ಅಂತ ನೋಡೋಣ. ಯಾವ್ಯಾವ ತರದ ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಟೈಫಾಯ್ಡ್ ಮತ್ತೆ ಕಾಲೆರಾ, ಹೆಪಟೈಟಿಸ್, ಆಮೇಲೆ ಮಲೇರಿಯಾ, ಚಿಕನ್ ಪಾಕ್ಸ್, ಮೀಸಲ್ಸ್. ಸೊ ಈ ಎಲ್ಲ ಸಾಂಕ್ರಾಮಿಕ ರೋಗಗಳು ಬರಬಹುದು. ಸೊ ಈ ಸಾಂಕ್ರಾಮಿಕ ರೋಗಗಳು ಯಾವಂದ್ರೆ, ಒಂದು ಕಲುಷಿತ ಆಹಾರ ಮತ್ತು ನೀರು, ಕಂಟ್ಯಾಮಿನೇಟೆಡ್ ವಾಟರ್ ಅಂಡ್ ಫುಡ್ ಇಂದ ಬರೋದು ಮೊದಲನೇದು. ಇನ್ನೊಂದು ಪಲ್ಯೂಟೆಡ್ ಕಂಟ್ಯಾಮಿನೇಟೆಡ್ ಏರ್ ಅಂದ್ರೆ ಗಾಳಿಯಿಂದ ಬರುವುದು, ಅದು ಉಸಿರಾಟದ ಸೋಂಕುಗಳು ಅಂತ ನಾವು ಕರಿತೀವಿ. ಮೂರನೇದಾಗಿ ಸೊಳ್ಳೆಗಳಿಂದ ಬರುವ ಕಾಯಿಲೆಗಳು ಮೂರನೇದು. ಆಮೇಲೆ ಇನ್ನೊಂದು ಕಣ್ಣಿನ ಬೇನೆ, ಮದ್ರಾಸೈ ಅಂತೀವಿ, ಅದು ಸಹ ಬರುತ್ತೆ. ನಾಲ್ಕನೇದು ಚರ್ಮದ ರೋಗಗಳು. ಸೊ ಇವೆಲ್ಲ ಅಧಿಕವಾಗಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳು. ಸೊ ಯಾರಲ್ಲಿ ಕಂಡುಬರುತ್ತೆ, ಒಂದು ಮಕ್ಕಳಲ್ಲಿ, ಯಾರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಸೊ ಅಂತವರಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಕಂಡು ಬರುತ್ತೆ. ಸೊ ಒಂದು ಕಲುಷಿತ ಆಹಾರ ಮತ್ತು ನೀರಿನಿಂದ ಬರುವ ರೋಗಗಳಿಗೆ ನಾವು ಜಠರ ಮತ್ತು ಕರುಳಿನ
ಸೋಂಕು ಉಂಟಾಗತ್ತೆ. ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ಸ್ ಅಂತ ನಾವು ಕರಿತೀವಿ. ಸೊ ಅವು ಯಾವಂದ್ರೆ ಒಂದು ಟೈಫಾಯ್ಡ್, ಇನ್ನೊಂದು ಕಾಲೆರಾ, ಅತಿಸಾರ, ಡಯೇರಿಯಾ, ಇನ್ನೊಂದು ಹೆಪಟೈಟಿಸ್ ಎ, ಮತ್ತೆ ಇನ್ನೊಂದು ಫುಡ್ ಪಾಯ್ಸನಿಂಗ್. ಸೊ ಇವು ಜಠರ ಕರಳಿನ ಸೋಂಕುಗಳು. ಸೊ ಇವೆಲ್ಲ ಯಾವ್ದ್ರಿಂದ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಟೈಫಾಯ್ಡ್ ಯಾವ್ದ್ರಿಂದ ಬರುತ್ತೆ? ಸಾಲ್ಮನೆಲ್ಲಾ ಟೈಫಿ. ಸಾಲ್ಮನೆಲ್ಲಾ ಟೈಫಿ ಅಂದ್ರೆ ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಕಾಲರನು ಸಹ ವಿಬ್ರಿಯೋ ಕಾಲರೆನ್ನ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಆಮೇಲೆ ಅತಿಸಾರ ಅಂದ್ರೆ ಡಯೇರಿಯಾ ಅಂತೀವಿ. ಅದಕ್ಕೆ ವೈರಲ್ ಕಾಸ್ ಇರುತ್ತೆ. ಅದಕ್ಕೆ ರೋಟಾ ವೈರಸ್ ಅನ್ನೋ ವೈರಸ್ ಇಂದ ಈ ಅತಿಸಾರ ಮತ್ತು ಅನೇಕ ವೈರಸ್ಗಳು ಈ ಅತಿಸಾರವನ್ನು ಉಂಟು ಮಾಡುತ್ತೆ. ಆಮೇಲೆ ಹೆಪಟೈಟಿಸ್ ಎ ಅಂದ್ರೆ ಕಾಮಾಲೆ ರೋಗ. ಆಮೇಲೆ ಫುಡ್ ಪಾಯ್ಸನಿಂಗ್. ಸೊ ಯಾವ್ದಾದ್ರಿಂದ ಬರುತ್ತೆ ಕಾರಣಗಳಂದ್ರೆ ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ವೈರಸ್ಸು, ಇನ್ನೊಂದು ಪ್ಯಾರಾಸೈಟ್. ಸೊ ಈ ಎಲ್ಲ ಮೇಲೆ ಹೇಳಪಟ್ಟ ರೋಗಾಣುಗಳು ನಮ್ಮ ದೇಹವನ್ನು ಹೇಗೆ ಪ್ರವೇಶಿಸುತ್ತವೆ. ಸೊ ಈ ಪಿಕ್ಚರು ನಿಮಗೆ ರೂರಲ್ ಏರಿಯಾದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಮತ್ತೆ ಅರ್ಬನ್ ಸ್ಲಮ್ಸ್ ಅಲ್ಲಿ ಹೋದ್ರೆ ಈ ತರ ಮಕ್ಕಳು ಹೊರಗಡೆ ಮಲ ವಿಸರ್ಜನೆ ಮಾಡೋದನ್ನ ನೀವು ಸರ್ವೇ ಸಾಮಾನ್ಯವಾಗಿ ನೋಡ್ಬೋದು. ಮಕ್ಕಳು ಮಲ ವಿಸರ್ಜನೆ ಮಾಡೋದು ಬಯಲಿನಲ್ಲಿ. ಸೊ ಆಮೇಲೆ ಆ ಮಲದ ಮೇಲೆ ಏನ್ ಕುತ್ಕೊಳ್ಳುತ್ತೆ? ನೊಣಗಳು. ಯಾಕೆಂದ್ರೆ ನೊಣಕ್ಕೆ ಯಾವುದು ಕೆಟ್ಟದೋ ಅದ್ರ ಮೇಲೆ ತುಂಬಾ ಪ್ರೀತಿ. ಕೆಟ್ಟ ವಸ್ತುಗಳ ಮೇಲೆ ನಾವ್ ಯಾವ್ದನ್ನ ಕೆಟ್ಟದು ಚೀಚಿ ತೂತು ಅಂತೀವೋ ಅಂತ ತೂತು ಚೀಚಿ ಅನ್ನೋ ವಸ್ತುಗಳು ಅನ್ಕಂಡ್ರೆ ಈ ನಮ್ಮ ನೊಣಗಳಿಗೆ ತುಂಬಾ ಪ್ರೀತಿ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಕಮ್ಯುನಿಟಿ ಮೆಡಿಸನ್ ಅಲ್ಲಿ ಎಲ್ಲಿ ನೊಣ ಇರುತ್ತೋ ಅಲ್ಲಿ ಪರಿಸರ ಮಾಲಿನ್ಯವಾಗಿದೆ, ಅಲ್ಲಿ ಪರಿಸರ ಸರಿ ಇಲ್ಲ, ಅಲ್ಲಿ ಸ್ಯಾನಿಟೇಷನ್ ಸ್ವಚ್ಛತೆ ಇಲ್ಲ ಅಂತ ನಾವು ಸೊ ಆ ನೊಣವನ್ನು ನಾವು ಆ ಪರಿಸರದ ಸ್ವಚ್ಛತೆಯನ್ನು ಮಾಪನ ಮಾಡೋದಕ್ಕೋಸ್ಕರ ನೊಣನ ಉಪಯೋಗಿಸ್ತೀವಿ. ಸೊ ಆ ನೊಣ ಏನ್ ಮಾಡೋದು? ನೀವು ಹೊರಗಡೆ ಓಪನ್ ಆಗಿಟ್ಟಿರ ಹಣ್ಣಿನ ಪೀಸು ಇಲ್ಲ ಹೊರಗಡೆ ಇಟ್ಟಿರ ತಿಂಡಿ ಯಾವ್ದು ಕವರ್ ಆಗಿರಲ್ಲೋ ಸೊ ಅಂತದ್ರ ಮೇಲೆ ಈ ನೊಣ ಬಂದು ಕುತ್ಕೊಳ್ಳುತ್ತೆ. ಆ ನೊಣದಲ್ಲಿರುವ ರೋಗಾಣುಗಳು ಇದ್ರೊಳಗಡೆ ಬರುತ್ತೆ, ಈ ಆಹಾರ ಪದಾರ್ಥಗಳಲ್ಲಿ ಸೇರ್ಕೊಂಡು. ಅಂತ ಆಹಾರವನ್ನು ಸೇವಿಸಿದಾಗ ಅವರಿಗೆ ಈ ಇನ್ಫೆಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೇಗೆ ಬರುತ್ತೆ ಅಂದ್ರೆ ಇನ್ನೊಂದು ನೀವು ನೋಡ್ಬೋದು, ಆ ಮಲ ಏನಾಗುತ್ತೆ ಅಂದ್ರೆ ಯೂಶಲಿ ನೀವು ನೋಡ್ತಿದ್ರ ಹಳ್ಳಿಗಳಲ್ಲಿ ನದಿ ತೀರದಲ್ಲಿ ಇಲ್ಲ ಎಲ್ಲಿ ನೀರಿರುತ್ತೋ ಅಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ. ಆ ಮಲ ಏನಾಗುತ್ತೆ? ನೀರಿನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅವಾಗ ನೀರು ಸಹ ಕಂಟಾಮಿನೇಷನ್ ಆಗುತ್ತೆ, ನೀರು ಸಹ ಕಲುಷಿತ ಆಗತ್ತೆ ರೋಗಾಣುಗಳಿಂದ. ಸೊ ಅಂತ ನೀರನ್ನು ಯಾರು ಸೇವಿಸ್ತಾರೋ ಮತ್ತು ಅಂತಹ ನೀರಿನಲ್ಲಿ ಬೆಳೆದ ತರಕಾರಿ ಹಣ್ಣುಗಳನ್ನು ಯಾರು ಸೇವಿಸ್ತಾರೋ ಅಂತವರಿಗೂ ಸಹ ಈ ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ನೀವು ನೋಡ್ಬೋದು, ಸೊ ಆ ಹುಡುಗ ಮಲ ವಿಸರ್ಜನೆ ಮಾಡಿದ್ಮೇಲೆ ಅವನು ಸರಿಯಾಗಿ ತನ್ನ ಕೈಯನ್ನು ತೊಳೆದ್ಕೊಡಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ? ಆ ಮಲದಲ್ಲಿರುವ ರೋಗಾಣುಗಳು ಅವನ ಕೈಯೊಳಗೆ ಸೇರ್ಕೊಳ್ಳುತ್ತೆ. ಮತ್ತೆ ಅವನು ಊಟ ಮಾಡಿದಾಗ ಅದೇ ಕೈಯಿಂದ ಊಟ ಮಾಡ್ತಾನೆ. ಸೊ ಅದ್ರೊಳಗೆ ಇರೋ ರೋಗಾಣುಗಳು ಅವನ ದೇಹವನ್ನು ಪ್ರವೇಶ ಮಾಡ್ತವೆ. ಅದ್ರಿಂದನೂ ಸಹ ಅವನಿಗೆ ಟೈಫಾಯ್ಡ್ ಆಗ್ಲಿ, ಕಾಲೆರಾ ಆಗ್ಲಿ, ಹೆಪಟೈಟಿಸ್ ಎ ಆಗ್ಲಿ ಈ ರೋಗಗಳು ಬರುವ ಚಾನ್ಸಸ್ ತುಂಬಾ ಇರುತ್ತೆ. ಇದು ಎಲ್ಲರೂ ಇಡೀ ದಿನ ಭೇಟಿ ಮಾಡೋ ತಾಣ ಪಾನಿಪುರಿ ಅಂಗಡಿ. ಯಾವುದೇ ಕಾಲೇಜ್ ಪಕ್ಕ ನೋಡ್ರಿ, ಸ್ಕೂಲ್ ಪಕ್ಕ ನೋಡ್ರಿ, ಎಲ್ಲ ಕಡೆ ಈ ಅಂಗಡಿಗಳನ್ನ ನೋಡ್ಬೋದು. ಈಗಿನ ಕಾಲದಲ್ಲಿ ಯಾರು ಬಾಳೆಹಣ್ಣನ್ನ ಬೇರೆ ಹಣ್ಣುಗಳನ್ನ ತಿನ್ನಲ್ಲ. ಮಧ್ಯಾಹ್ನ ಏನ್ ಮಾಡ್ತಾರೆ? ಹಶು ಆಯ್ತಾ, ಹೋಗಿ ಒಂದು ಪಾನಿಪುರಿ ತಿಂದ್ಬಿಟ್ರಾಯ್ತು. ಏನ್ 15 ರೂಪಾಯಿ ಕೊಟ್ರೆ ಒಂದು ಪಾನಿಪುರಿ ಬರುತ್ತೆ. ಅದಕ್ಕೋಸ್ಕರ 20 ರೂಪಾಯಿ 25 ರೂಪಾಯಿ ಕೊಟ್ಟು ಇಡ್ಲಿ ಹಾಕಿ ತಿನ್ಬೇಕು, ಪಾನಿಪುರಿ ತಿನ್ನೋಣ ಅಂತಾರೆ. ಬಾಯಿಗೂ ರುಚಿ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ಆದ್ರೆ ಪೋಷಕಾಂಶಗಳು ಯಾವುದು ಇರಲ್ಲ ಇದರಲ್ಲಿ. ವಿಟಮಿನ್ಸ್ ಇರಲ್ಲ, ಮಿನರಲ್ಸ್ ಇರಲ್ಲ, ಪ್ರೋಟೀನ್ ಇರಲ್ಲ, ಏನು ಇರಲ್ಲ. ಬರೀ ಹೊಟ್ಟೆಯನ್ನಷ್ಟೇ ತುಂಬಿಸತ್ತೆ. ಆಮೇಲೆ ಕಲುಷಿತ ನೀರಿನಿಂದ ತಯಾರಿಸಿದ ಐಸ್ ಮತ್ತು ಪಾನೀಯ ನೋಡ್ರಿ, ಇಲ್ಲಿ ಐಸ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಐಸ್ ಕ್ಯೂಬ್ಸ್ ನ ಪಾಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಏನಾಗುತ್ತೆ? ನೀವ್ ಯಾರ್ದೇ ಮನೆಗೆ ಹೋಗ್ರಿ, ಈಗ ಅವ್ರ ಮನೆಯಲ್ಲಿ ನೀರಿಗೆ ಏನಾಗಿ ಕೊಡ್ತಾರೆ? ಐಸ್ ಕ್ಯೂಬ್ ಹಾಕೊಡ್ತಾರೆ. ಸೊ ಕೆಲವರು ನಾವೆಲ್ಲ ಮನೆಯಲ್ಲೇ ಐಸ್ ಕ್ಯೂಬ್ ಮಾಡ್ಕೊಂತೀವಿ, ಫ್ರಿಡ್ಜ್ ಇರೋರು ಅಂದ್ರೆ ಒಳ್ಳೆ ನೀರಿಂದ. ಆದ್ರೆ ಕೆಲವರು ಐಸ್ ಕ್ಯೂಬ್ ನ ತಗೊಂಡ್ ಬರ್ತಾರೆ.
ಸೊ ಅವ್ರಿಗೆ ಗೊತ್ತಿರಲ್ಲ ಯಾವ ನೀರಿನಿಂದ ಈ ಐಸ್ ಕ್ಯೂಬ್ ಅನ್ನ ಮಾಡಿದ್ದಾರೆ ಅಂತ. ಸೊ ಅದು ಮಾಡೋದ್ ಬೇಕಾದ್ರೂ ಸಹ ಕಂಟಾಮಿನೇಷನ್ ಕಲುಷಿತಗೊಳ್ಳುತ್ತೆ, ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೂ ಸಹ ಐಸ್ ಕ್ಯೂಬ್ಸ್ ಕಲುಷಿತ ಆಗುತ್ತೆ. ಆಮೇಲೆ ನೀವು ನೋಡ್ಬೋದು ಈ ಐಸ್ ಕ್ಯೂಬ್ಗಳನ್ನೆಲ್ಲ ಅವರು ಒಳ್ಳೆ ನೀರಿನಿಂದ ಮಾಡಲ್ಲ, ಮಾರಾಟ ಮಾಡೋರು ಇದನ್ನ ಕಂಟ್ಯಾಮಿನೇಟೆಡ್ ವಾಟರ್ ಇಂದ ಈ ಐಸ್ ಕ್ಯೂಬ್ ಅನ್ನ ಮಾಡ್ತಾರೆ. ಸೊ ಈ ಕಂಟ್ಯಾಮಿನೇಟೆಡ್ ಐಸ್ ವಾಟರ್ ಅಲ್ಲಿ ಯಾವ್ದು ಆರ್ಗ್ಯಾನಿಸಮ್ ಇರುತ್ತೆ ಅಂದ್ರೆ ಸಾಲ್ಮನೆಲ್ಲಾ ಟೈಫಿ ಆರ್ಗ್ಯಾನಿಸಮ್ ಇರುತ್ತೆ, ರೋಗಾಣು ಇರುತ್ತೆ. ಅದರಿಂದ ಏನ್ ಬರುತ್ತೆ? ಟೈಫಾಯ್ಡ್ ರೋಗ ಬರುತ್ತೆ. ಸೊ ಅದಕ್ಕೋಸ್ಕರ ಬ್ರಾಂಡೆಡ್ ಇಲ್ಲದ ಐಸ್ ಕ್ರೀಮ್ಸ್ ನ ಇಲ್ಲ ಜಾತ್ರೆಯಲ್ಲಿ ಸಿಗೋ ಐಸ್ ಕ್ರೀಮ್, ಕ್ಯಾಂಡಿ ಐಸ್ ಕ್ರೀಮ್ ನ ಯಾರು ತಿನ್ಬಾರ್ದು, ಯಾಕಂದ್ರೆ ಅದರಲ್ಲಿ ಸಾಲ್ಮನೆಲ್ಲಾ ಟೈಫಿ ಇರಬಹುದು. ಆಮೇಲೆ ಕೆಲವೊಂದು ಪಾನೀಯಗಳು, ತಂಪು ಪಾನೀಯ, ಅವುಗಳನ್ನು ಸಹ ಕಂಟ್ಯಾಮಿನೇಟೆಡ್ ವಾಟರ್ ಇಂದ ರೆಡಿ ಮಾಡಿರ್ತಾರೆ, ಕಲುಷಿತ ನೀರಿನಿಂದ ತಯಾರಿಸಿರ್ತಾರೆ. ಸೊ ಈಗ ಈ ಕರುಳು ಬೇನೆಯ ಸೋಂಕಿನ ಲಕ್ಷಣಗಳು ಏನೇನ್ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಒಂದು ಬೇದಿ, ಇನ್ನೊಂದು ವಾಂತಿ ಬರುತ್ತೆ, ಆಮೇಲೆ ವಾಂತಿ, ಬೇದಿ, ಆಮೇಲೆ ಹೊಟ್ಟೆ ನೋವು ಬರ್ಬೋದು, ಮತ್ತೆ ಕೆಲವರಿಗೆ ಜ್ವರ ಬರ್ಬೋದು. ಸೊ ಬೇರೆ ಬೇರೆ ಇನ್ಫೆಕ್ಷನ್ ಅಲ್ಲಿ ಬೇರೆ ಬೇರೆ ತರಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈಗ ಕಾಲೆರಾ ಇನ್ಫೆಕ್ಷನ್ ತಗೊಂಡ್ರೆ ಅದರಲ್ಲಿ ಅವರ ಸ್ಟೂಲ್ಸ್ ಹೇಗಿರುತ್ತೆ ಅಂದ್ರೆ ಅದು ಅನ್ನದ ಗಂಜಿ ತರ ಇರುತ್ತೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತೀವಿ ನಾವು ಅದಕ್ಕೆ, ಆ ತರ ಇರುತ್ತೆ. ಆಮೇಲೆ ಸಾಲ್ಮನೆಲ್ಲಾ ಇನ್ಫೆಕ್ಷನ್ ಆದಾಗ ಅದ್ರದ್ದು ಅವರ ಮಲ ಹೇಗಿರುತ್ತೆ ಅಂದ್ರೆ ಸ್ಟೂಲ್ಸ್ ಹೇಗಿರುತ್ತೆ ಅಂದ್ರೆ ಅದು ಒಂದು ಪೀ ಸೂಪ್ ಅಂತೀವಿ, ಅಂದ್ರೆ ಬಟಾಣಿಯ ಸೂಪ್ ಮಾಡಿರ್ತಾರಲ್ಲ ಆ ತರ ಅವರ ಮಲ ಇರುತ್ತೆ, ಆ ತರ ಮಲವನ್ನ ಅವರು ವಿಸರ್ಜನೆ, ಆ ತರ ಬೇದಿ ಆಗುತ್ತೆ. ಆಮೇಲೆ ವೈರಲ್ ಡಯೇರಿಯಾ, ವೈರಲ್ ಇಂದ ಉಂಟಾದಾಗ ಏನಾಗುತ್ತಂದ್ರೆ ಅದು ಕಂಟ್ರೋಲೇ ಇರಲ್ಲ, ಸಡನ್ ಆಗಿ ಬರುತ್ತೆ, ನೀರ್ ತರಹ ನೀರ್ ತರಹ ಬೇದಿ ಆಗುತ್ತೆ. ಆಮೇಲೆ ಕೆಲವೊಂದ್ಸಲ ಈವನ್ ರಕ್ತನೂ ಸಹ ಬರ್ಬೋದು, ಇದ್ರಲ್ಲಿ ಬೇದಿಯೊಳಗೆ ರಕ್ತ ಮಿಶ್ರಿತನೂ ಇರ್ಬೋದು. ಆಮೇಲೆ ಸಿಂಬಳ ತರಹನು ಬರ್ಬಹುದು. ಸೊ ಜ್ವರ ಬರುತ್ತೆ, ಬೇದಿ ಆಗುತ್ತೆ, ವಾಂತಿ ಆಗುತ್ತೆ. ಸೊ ಎಷ್ಟ್ ಸಲ ಬೇಕಾದ್ರೂ ಬೇದಿ ಆಗ್ಬೋದು, ಎಷ್ಟ್ ಸಲ ಬೇಕಾದ್ರೂ ವಾಂತಿ ಆಗ್ಬೋದು. ಸೊ ವಾಂತಿ ಬೇದಿ ಆದ್ರೆ ಏನಾಗುತ್ತೆ? ಜ್ವರ ಬಂದ್ರೆ ಜ್ವರ, ವಾಂತಿ, ಬೇದಿ. ನೆಕ್ಸ್ಟ್ ಏನಾಗುತ್ತೆ? ಡಿಹೈಡ್ರೇಷನ್. ವೆರಿ ಗುಡ್. ಸೊ ದೇಹದಲ್ಲಿರುವ ನೀರಿನ ಅಂಶ ಎಲ್ಲ ವಾಂತಿಯಲ್ಲಿ ಮತ್ತು ಬೇದಿಯಲ್ಲಿ ಹೋಗಿ ದೇಹದಲ್ಲಿನ ನೀರಿನ ಅಂಶದ ಕೊರತೆ ಉಂಟಾಗುತ್ತೆ. ಅದಕ್ಕೆ ನಾವು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಅಂತ ಕರಿತೀವಿ. ಆಮೇಲೆ ನಾನು ಇನ್ನೊಂದು ಹೇಳ್ದೆ, ಹೆಪಟೈಟಿಸ್ ಎ ಅಂದ್ರೆ ಕಾಮಾಲೆ ರೋಗ. ಹೆಪಟೈಟಿಸ್ ಎ ಜಾಸ್ತಿ ಆದಾಗ ಟ್ರೀಟ್ ಮಾಡ್ಲಿಲ್ದಾಗ ಏನಾಗುತ್ತೆ ಅಂದ್ರೆ ಅದು ಕಾಮಾಲೆ ರೋಗಕ್ಕೆ ಟರ್ನ್ ಆಗುತ್ತೆ. ಆವಾಗ ಮುಖ, ಕಣ್ಗಳು, ಚರ್ಮ ಎಲ್ಲ ಈ ತರ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈಗ ಅತಿಸಾರ ಆಯ್ತು. ಸೊ ಅತಿಸಾರ ನಾವು ರೋಗಿ ತೋರಿಸ್ಕೊಳ್ಳಿಲ್ಲ, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಅದಕ್ಕೇನು ಪ್ರಿವೆನ್ಷನ್ ತಗೊಳ್ಳಿಲ್ಲ, ಕಂಟ್ರೋಲ್ ಮಾಡ್ಲಿಲ್ಲ, ಅವಾಗ ಏನಾಗುತ್ತೆ? ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಈಗ ನೀವು ಇದ್ರಲ್ಲಿ ನೋಡ್ಬೋದು, ಡಿಹೈಡ್ರೇಷನ್ ಆದಾಗ ಮಗು ಇರುತ್ತಲ್ಲ, ಇಲ್ಲ ದೊಡ್ಡವರು ಸಹ ತುಂಬಾ ರೆಸ್ಟ್ಲೆಸ್ ಆಗ್ತಾರೆ, ಇರಿಟಬಲ್ ಆಗ್ತಾರೆ, ಸುಸ್ತಾಗ್ತಾರೆ. ಆಮೇಲೆ ಕಣ್ಣು ನೋಡಿದ್ರೆ ಕಣ್ಣು ಒಳಗಡೆ ಹೋದಂಗಿರುತ್ತೆ, ಕಣ್ಣು ಒಳಗಡೆ ಸಂಕನ್ ಐಸ್ ಅಂತೀವಿ, ಒಳಗಡೆ ಹೋದಂಗಿರುತ್ತೆ. ಆಮೇಲೆ ಬಾಯಿ ಮತ್ತೆ ತುಟಿ ಎಲ್ಲದೂ ಸಹ ಒಣಗ್ದಂಗಿರುತ್ತೆ. ಆಮೇಲೆ ಅವ್ರಿಗೇನಾದ್ರೂ ಸ್ವಲ್ಪ ನೀರ್ ಕೊಟ್ರೆ ಆ ಮಗು ಏನ್ ಮಾಡುತ್ತೆ? ಬಹಳ ಬಾಯಾರಿಕೆಯಿಂದ ಕುಡಿಬೇಕು 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 ಅಂತ ಟಕ್ ಅಂತ ಲೋಟನ ಕಸ್ಕೊಳ್ಳುತ್ತೆ. ಆಮೇಲೆ ಚರ್ಮನ ಹಿಂಗೆ ಎಳೆದು ನೋಡಿದ್ರೆ ಚರ್ಮ, ಯಾವಾಗ್ಲೂ ನಾವು ಒಂದು ಚರ್ಮನ ಎಳೆದ್ರೆ ಚರ್ಮ ಟಕ್ ಅಂತ ಒಳಗೋಗುತ್ತೆ. ಆದ್ರೆ ಇದ್ರಲ್ಲೇನಾಗತ್ತೆ? ಚರ್ಮ ನಿಧಾನವಾಗಿ ಒಳಗೆ ಹೋಗುತ್ತೆ. ಸೊ ಇದು ಸಿವಿಯರ್ ಡಿಹೈಡ್ರೇಷನ್. ಈ ನಿರ್ಜಲೀಕರಣ ಜಾಸ್ತಿ ಆದಾಗ ಇಂದು ಕಣ್ಣು ನೋಡ್ರಿ, ಕಣ್ಣು ಮುಚ್ತಾ ಇದೆ ಮಗು, ಪೂರ್ತಿ ಕಣ್ಣು ಒಳಗಡೆ ಹೋಗಿದೆ. ನೀರ್ ಕೊಟ್ರು ಸಹ ಅದಕ್ಕೆ ಕುಡಿಯೋ ಶಕ್ತಿ ಇಲ್ಲ, ಯಾಕೆಂದ್ರೆ ಬಾಡಿಯಲ್ಲಿ ಒಂದ್ ಸ್ವಲ್ಪನೂ ನೀರಿಲ್ಲ, ಸಿವಿಯರ್ ಡಿಹೈಡ್ರೇಷನ್ ಆಗಿದೆ, ಬಾಡಿಯಲ್ಲಿ ಪೂರ್ತಿ ನೀರೋಗಿದೆ. ಆಮೇಲೆ ನೋಡ್ರಿ ಚರ್ಮ ಹೇಗೆ ಸುಕ್ಕು ಕಾಣಿಸ್ತಾ ಇದೆ ಅದರಲ್ಲಿ. ಈ ನಿರ್ಜಲೀಕರಣ ತುಂಬಾ ಡೇಂಜರಸ್. ಯಾಕೆ ಡೇಂಜರಸ್ ಇದು? ಸೊ ಈ ಡಿಹೈಡ್ರೇಷನ್ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅದರಿಂದ
BP ಕಡಿಮೆ ಆಗಿ ಶಾಕಿಗೆ ಹೋಗ್ಬಿಟ್ಟು ಸಾವು ಸಂಭವಿಸಬಹುದು. ಸೊ ಸುಮಾರು 13% 5 ವರ್ಷದೊಳಗಡೆನ ಮಕ್ಕಳು ಈ ನಿರ್ಜಲೀಕರಣದಿಂದ ನಮ್ಮ ಭಾರತ ದೇಶದಲ್ಲಿ ಮರಣ ಹೊಂದುತ್ತಿದ್ದಾರೆ. ಸೊ 13% ಆಫ್ ಅಂಡರ್ 5 ಚಿಲ್ಡ್ರನ್ ಆರ್ ಡೈಯಿಂಗ್ ಡ್ಯೂ ಟು ದಿಸ್ ಡಿಹೈಡ್ರೇಷನ್ ಓನ್ಲಿ. ಆಮೇಲೆ 50% ಆಫ್ ದ ಚಿಲ್ಡ್ರನ್ ಆರ್ ಸಫರಿಂಗ್ ಫ್ರಮ್ ದಿಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್. ಸುಮಾರು 13% ಮಕ್ಕಳು ಈ ಡಯೇರಿಯಾ ಅತಿಸಾರದಿಂದ ಉಂಟಾಗುವ ಡಿಹೈಡ್ರೇಷನ್ ಇಂದ ಮರಣ ಹೊಂದುತ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಯಾವುದೇ ಅತಿಸಾರ ಉಂಟಾದ್ರೆ ನಾವು ಅದನ್ನ ಡಿಹೈಡ್ರೇಷನ್ಗೆ ಹೋಗೋದನ್ನ ತಡೆಗಟ್ಟಬೇಕು. ಸೊ ಹೀಗೆ ತಡೆಗಟ್ಟೋದ್ರಿಂದ ನಾವು ಆ ಮಗುವಿನ ಇಲ್ಲ ಆ ಮನುಷ್ಯನ ಪ್ರಾಣವನ್ನ ಉಳಿಸಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ಇಮ್ಮಿಡಿಯೇಟ್ ಆಗಿ ORS ಸೊಲ್ಯೂಷನ್ ಅನ್ನ ಶುರು ಮಾಡ್ಬೇಕು. ಆಮೇಲೆ ಮಕ್ಕಳಿಗೆ ORS ಸೊಲ್ಯೂಷನ್ ಜೊತೆಗೆ ಜಿಂಕ್ ಸಿರಪ್ ಇಲ್ಲ ಜಿಂಕ್ ಟ್ಯಾಬ್ಲೆಟ್ ಅನ್ನ ಕೊಡ್ಬೇಕು. ಸೊ ಇದರಲ್ಲಿ ನಿಮಗೆ ORS ನ ಸೊ ಅದನ್ನ ಹೇಗೆ ರೆಡಿ ಮಾಡ್ತೀರಾ? ಸೊ ಮೊದಲನೇದಾಗಿ ನಮ್ ಕೈಯನ್ನ ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ 1 ಲೀಟರ್ ವಾರ್ಮ್ ನಾರ್ಮಲ್ ವಾಟರ್ನ ನೀರನ್ನ ತಗೋಬೇಕು. ಆ ನೀರಿಗೆ ಆ ಪೌಡರ್ನ ಒಡೆದು ಹಾಕ್ಬೇಕು. ಒಡೆದು ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ಹೊತ್ತು ಎಲ್ಲ ಕರಗಕ್ಕೆ ಬಿಡ್ಬೇಕು. ಅದಾದ್ಮೇಲೆ ಅದನ್ನ ಮಗುವಿಗೆ ಇಲ್ಲ ದೊಡ್ಡವ್ರಿಗೆ ದೊಡ್ಡವ್ರು ಕುಡಿಯಕ್ಕೆ ಶುರು ಮಾಡ್ಬೇಕು. ಆಮೇಲೆ ಇದನ್ನ ಈ ORS ಸೊಲ್ಯೂಷನ್ ಅನ್ನ ಒಂದು ಸುರಕ್ಷಿತವಾದ ಜಾಗದಲ್ಲಿ ಇಡಬೇಕು. ಮತ್ತೆ ಈ ಒಂದು ಸಲ ORS ಸೊಲ್ಯೂಷನ್ ಅನ್ನ ಪ್ರಿಪೇರ್ ಮಾಡಿದ್ರೆ ಅದನ್ನ 24 ಗಂಟೆ ಒಳಗೆ ಉಪಯೋಗಿಸಬೇಕು. ಇದನ್ನೆಲ್ಲರೂ ನೆನ್ಪಿಟ್ಕೋಬೇಕು. ಒಂದ್ಸಲ ನೀವು ಪ್ರಿಪೇರ್ ಮಾಡಿದ್ರೆ ಆ ಸೊಲ್ಯೂಷನ್ ಅನ್ನ 24 ಅವರ್ಸ್ ಅಲ್ಲಿ ಅದನ್ನ ಖಾಲಿ ಮಾಡ್ಬೇಕು. ಅಕಸ್ಮಾತ್ ORS ಉಳಿತು ಅನ್ಕೊಳ್ರಿ, ಏನ್ ಮಾಡ್ತೀರಾ? ಸೊ ದಯವಿಟ್ಟು ಇದನ್ನೆಲ್ಲರೂ ಕೇಳಿಸಿಕೊಳ್ಳಿ. ಯಾರು ಉಳಿದ ಈ ORS ಸೊಲ್ಯೂಷನ್ ಅನ್ನ ಫ್ರಿಡ್ಜ್ ಅಲ್ಲಿ ಇಡಬೇಡಿ. ಅದನ್ನ ಅವತ್ತೇ ಉಳಿದ್ರೆ ಏನ್ ಮಾಡ್ರಿ, ವೇಸ್ಟ್ ಆದ್ರೂ ಪರವಾಗಿಲ್ಲ, ಅದನ್ನ ಚೆಲ್ಬೇಕು. ಅದನ್ನ ಮತ್ತೆ ಉಪಯೋಗಿಸಬಾರ್ದು. ಫ್ರಿಡ್ಜ್ ಅಲ್ಲಿ ಇಟ್ಟು ಮಾರನೇ ದಿನ ನಮ್ಮ ಮಗು ಕುಡಿಸ್ತೀವಿ ಇಲ್ಲ ನಾನ್ ಕುಡಿತೀನಿ ಅಂತ ಅದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬೇಡ್ರಿ. ಈಗ ಈ ಅತಿಸಾರವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸೊ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದ್ರೆ ನಿಮ್ಮ ಕೈಗಳನ್ನು, ಇಲ್ಲಿದೆ ಕೈಗಳನ್ನು ಯಾವಾಗಲೂ ಕ್ಲೀನ್ ಆಗಿ ತೊಳೆದುಕೊಳ್ಳಬೇಕು. ಒಳ್ಳೆ ಕ್ಲೀನ್ ಆದ ನೀರಿನಿಂದ ಮತ್ತು ಸೋಪಿನಿಂದ ತೊಳೆದುಕೊಳ್ಬೇಕು. ಆಮೇಲೆ ನಮ್ಮ ಸುತ್ತಮುತ್ತ ವಾತಾವರಣವನ್ನು ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಇನ್ನೊಂದು 6 ಮಕ್ಕಳಿಗೆ, ಇದು ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಎದೆ ಹಾಲು ಕುಡಿಯುವ ಮಕ್ಕಳಿಗೆ 6 ತಿಂಗಳ ತನಕ ಮಕ್ಕಳಿಗೆ ಎದೆ ಹಾಲನ್ನಲ್ಲದೆ ಬೇರೆ ಏನನ್ನೂ ಸಹ ನೀಡಬಾರದು. ಬೇಸಿಗೆ ಇರುತ್ತೆ, ಅವಾಗ ಏನ್ ಮಾಡ್ತೀರಾ? ಮಗು ಬೆರಿತಿರುತ್ತೆ. ಎದೆ ಹಾಲು 6 ತಿಂಗಳೊಳಗಡೆ ಮಗು ಇರುತ್ತೆ, ಏನ್ ಮಾಡ್ತೀರಾ? ಸೊ ಎಂತ ಬೇಸಿಗೆ ಇರಲಿ 6 ತಿಂಗಳ ತನಕ ಮಕ್ಕಳಿಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಏನನ್ನು ಸಹ ಕೊಡಬಾರ್ದು. ಸೊ ಇದನ್ನ ನಾವೇನಂತೀವಿ ಅಂದ್ರೆ ಪೂರ್ತಿಯಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ. 6 ತಿಂಗಳ ತನಕ ಮಕ್ಕಳಿಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು. ಮತ್ತೆ ಅದ್ರ ಜೊತೆಗೆ ಅಕಸ್ಮಾತ್ ಮಕ್ಕಳಿಗೆ ನೀವೇನಾದ್ರೂ ಔಷಧಿ ಕೊಡ್ಬೇಕು ಅನ್ಸುತ್ತೆ, ಅವಾಗ ಏನ್ ಮಾಡ್ತೀರಾ? ಸೊ ಔಷಧಿ ಕೊಡ್ಬೇಕಂದ್ರೆ ಮಕ್ಕಳಿಗೆ ಸಿರಪ್ ಅನ್ನ ಕುಡಿಸ್ಬೇಕು. ಕುಡಿಸ್ಬಿಟ್ಟು ಅವಾಗ ಸ್ವಲ್ಪ ಹಾಲನ್ನ ತೆಗೆದ್ಬಿಟ್ಟು ಇದ್ರೊಳಗಡೆ ಹಾಲನ್ನ ಇಲ್ಲ ಮಗುಗೆ ಮತ್ತೆ ಹಾಲನ್ನ ಕುಡಿಸ್ಬಿಡ್ರಿ. ಸೊ ಯಾವುದೇ ಕಾರಣಕ್ಕೆ ಮಗುವಿಗೆ ಹಾಲನ್ನು ಬಿಟ್ಟು ಏನನ್ನು ಕುಡಿಸ್ಬಾರ್ದು 6 ತಿಂಗಳ ತುಂಬ ತನಕ. ಆಮೇಲೆ ಕೆಲವೊಂದು ಲಸಿಕೆಗಳನ್ನ ಮಕ್ಕಳಿಗೆ ಹಾಕಿಸ್ಬೇಕು. ಆ ಲಸಿಕೆ ಹಾಕೋದ್ರಿಂದ ಈ ಅತಿಸಾರ ರೋಗನ ತಡೆಗಟ್ಟಬಹುದು. ಆಮೇಲೆ ಶುದ್ಧವಾದ ನೀರು, ಆಮೇಲೆ ಯಾವಾಗ್ಲೂ ಸಹ ಶೌಚಾಲಯದಲ್ಲಿ ಮಲ ವಿಸರ್ಜನೆ ಮಾಡ್ಬೇಕು. ಮಕ್ಕಳಿಗೂ ಸಹ ಶೌಚಾಲಯದಲ್ಲೇ ಮಾಡಿಸ್ಬೇಕು, ಹೊರಗಡೆ ಮಾಡಿಸ್ಬಾರ್ದು. ಆಮೇಲೆ ವೈಟಮಿನ್ ಎ ಅನ್ನು ಅದನ್ನ ನಿಮ್ಮ ಅಂಗನವಾಡಿಯಲ್ಲಿ ಮತ್ತೆ PHC ಯಲ್ಲಿ ಎಲ್ಲ ಮಕ್ಕಳಿಗೂ ವೈಟಮಿನ್ ಎ ಅನ್ನು ಕೊಡ್ತಾರೆ. ಸೊ ಈಗ ನಿಮ್ಮ ಕೈ ನೈರ್ಮಲ್ಯದ ಬಗ್ಗೆ ಹೇಳ್ದೆ. ಸೊ ಕೈಯನ್ನ ಹೇಗೆ ತೊಳಿಬೇಕು ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು. ನೋಡ್ರಿ ಯಾವ ರೀತಿ ತೊಳಿತಿದ್ದಾರೆ.
ಕೈಯಿಂದ ಕೈಗೆ, ಪಾಮ್ ಟು ಪಾಮ್ ಅಂತೀವಿ. ಆಮೇಲೆ ಬೆರಳುಗಳ ಮಧ್ಯೆ, ಆಮೇಲೆ ಕೈ ಹಿಂದ್ಗಡೆ, ಆಮೇಲೆ ಕೆಳಗಡೆ ಬೇಸ್ ಕಡೆ ಥಂಬ್ಸ್, ಹೆಬ್ಬೆರಳಿನ ಕಡೆ, ಆಮೇಲೆ ಬೆರಳಿನ ಹಿಂಭಾಗದಲ್ಲಿ, ಆಮೇಲೆ ಉಗುರಿನ ಹತ್ತಿರ, ಇದು ರಿಸ್ಟ್ ಹತ್ತಿರ. ಆಮೇಲೆ ಇದೆಲ್ಲ ಆದ್ಮೇಲೆ ನೀವು ಒಂದು ಶುಚಿಯಾದ ಬಟ್ಟೆಯಿಂದ ಕೈಯನ್ನ ಒರೆಸ್ಕೋಬೇಕು. ಸೊ ಈ ತರ ಕೈಯನ್ನ ತೊಳಿಬೇಕು. ಎಷ್ಟು ಸಲ ಕೈಯನ್ನು ತೊಳಿಬೇಕು, ಯಾವಾಗ ತೊಳಿಬೇಕು? ಸೊ ಒಂದು ಮಲ ವಿಸರ್ಜನೆ ಮಾಡಿದ ನಂತರ ಕೈಯನ್ನ ತೊಳಿಬೇಕು. ಆಮೇಲೆ ತಾಯಂದಿರು ಅಡಿಗೆ ಮಾಡುವ ಮೊದಲು ಈ ತರ ಕೈಯನ್ನ ತೊಳ್ಕೋಬೇಕು. ಆಮೇಲೆ ಮಕ್ಕಳು ಊಟ ಮಾಡೋದಕ್ಕಿಂತ ಮೊದಲು ಮಕ್ಕಳಿಗೆ ನಾವು ಈ ತರ ಕೈಯನ್ನ ತೊಳೆಯೋದನ್ನ ಹೇಳ್ಕೊಡ್ಬೇಕು. ಆಮೇಲೆ ಯಾವುದೇ ಪ್ರಾಣಿ ಅಥವಾ ಯಾವುದೇ ವೇಸ್ಟ್ ಕಸವನ್ನು ಮುಟ್ಟಿದ ನಂತರ ಕೈಯನ್ನ ಈ ತರ ತೊಳಿಬೇಕು. ಆಮೇಲೆ ಮಕ್ಕಳು ಯಾರಾದ್ರೂ ತಾಯಂದ್ರು ಮಕ್ಕಳಿಗೆ ಮಲ ವಿಸರ್ಜನೆ ಮಕ್ಕಳು ಮಾಡ್ಕೊಂಡಾಗ ಅದನ್ನ ಕ್ಲೀನ್ ಮಾಡಿದ ನಂತರ ಸಹ ಕೈಯನ್ನ ತೊಳ್ಕೋಬೇಕು. ಆಮೇಲೆ ಮಕ್ಕಳಿಗೆ ಊಟ ಮಾಡ್ಸೋಕ್ಕಿಂತ ಮೊದಲು ಸಹ ಕೈಯನ್ನ ತೊಳಿಬೇಕು. ಸೊ ಎಲ್ಲ ನಮ್ಮ ಆಶಾ ವರ್ಕರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ವರ್ಷದಲ್ಲಿ ಒಂದು ಸಲ ಇಂಟೆನ್ಸಿಫೈಡ್ ಡಯೇರಿಯಾ ಕಂಟ್ರೋಲ್ ಪ್ರೋಗ್ರಾಮ್ ಅಂತಿದೆ. ಸೊ ಆ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಸಹ ORS ಸೊಲ್ಯೂಷನ್ ಪ್ಯಾಕೆಟ್ ಅನ್ನ ಕೊಟ್ಟು, ಆಮೇಲೆ ಅಲ್ಲಿ ಮನೆಗಳಿಗೆ ಹೋಗಿ ಹೇಗೆ ಕೈಯನ್ನು ತೊಳಿಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾರೆ ಮನೆಯಲ್ಲಿ. ನಂತರ ಶಾಲೆಗಳಲ್ಲಿ ಹೋಗಿ ಅಲ್ಲಿ ಒಂದು ಕಾರ್ನರ್ನ ಮಾಡಿ, ಡಯಲ್ ಕಾರ್ನರ್ ಅಂತಿರುತ್ತೆ IDC ಅಂತ, ಅಲ್ಲಿ ಮಾಡಿ ಅಲ್ಲಿ ಬರೋ ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಸಹ ಇದನ್ನ ಹೇಳ್ಕೊಡ್ತಾರೆ. ಮತ್ತೆ ಹಾಸ್ಪಿಟ್ಲಲ್ಲೂ ಯಾರ್ಯಾರು ಬರ್ತಾರೋ ಅವರಿಗೂ ಸಹ ಈ ಹ್ಯಾಂಡ್ನ ಹೈಜೀನ್ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಆಮೇಲೆ ಸುರಕ್ಷಿತ ನೀರು, ಇದು ತುಂಬಾ ಇಂಪಾರ್ಟೆಂಟ್. ಸೊ ಹೇಗೆ ಸುರಕ್ಷಿತಗೊಳಿಸ್ಬೇಕಂದ್ರೆ ಯಾವಾಗ್ಲೂ ಕುದಿಸಿ ಆರಿಸಿದ ನೀರನ್ನ ಕುಡಿಬೇಕು. ಆಮೇಲೆ ಈಗೆಲ್ಲ ಹಳ್ಳಿಗಳಲ್ಲಿ ಒಂದು ಕ್ಯಾನ್ ಸಿಗುತ್ತೆ, 10 ರೂಪಾಯಿ ಕೊಟ್ರೆ. ಸೊ ಅದು ಪ್ಯೂರ್ ಕ್ಲೀನ್ ಆಗಿರೋ ನೀರು. ಸೊ ಆ ಕ್ಯಾನ್ ತಗೊಂಡು ನೀರು ಕುಡಿಬಹುದು ತಗೊಂಬಂದು ಮನೆಗೆ. ಅದಿಲ್ಲ ಅಂದ್ರೆ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಅಂತ ಒಂದು ನಿಮ್ಮ ಡಾಕ್ಟರ್ಗಳು PHCಯಲ್ಲಿ ಕೊಡ್ತಾರೆ. ಆ ಕ್ಲೋರಿನ್ ಟ್ಯಾಬ್ಲೆಟ್ ನ ಸಹಾಯದಿಂದ ನೀರಿಗೆ ಕ್ಲೋರಿನೇಷನ್, ಈ ಕ್ಲೋರಿನ್ ಟ್ಯಾಬ್ಲೆಟ್ ಅನ್ನ ಹಾಕಿಬಿಟ್ಟು ಆ ನೀರನ್ನ ಕುಡಿಬೇಕು. 1 ಲೀಟರ್ ನೀರಿಗೆ 1 ಟ್ಯಾಬ್ಲೆಟ್ ಅನ್ನ ಹಾಕಿ ಒಂದು ಅರ್ಧ ಗಂಟೆ ನಂತರ ಆ ನೀರನ್ನು ನೀವು ಉಪಯೋಗಿಸ್ಬೇಕು. ಆಮೇಲೆ ಈ ಮತ್ತೆ ಅತಿಸಾರ ಬಂದಾಗ ಏನನ್ನು ಕುಡಿಯಬೇಕು? ಒಂದು ಇದನ್ನ ಹೇಳಿದ್ವಿ, ಬೇಸಿಗೆ ಕಾಲದಲ್ಲಿ ಏನೇನು ಕುಡಿಬೇಕಂದ್ರೆ ಒಂದು ಎಳ್ನೀರನ್ನು ಕುಡಿಬೇಕು, ಆಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಶರ್ಬತ್ತು, ಆಮೇಲೆ ಹಣ್ಣಿನ ರಸ, ಆಮೇಲೆ ಕುದಿಸಿ ಆರಿಸಿದ ನೀರು, ಬಾರ್ಲಿ ಗಂಜಿ, ಮಜ್ಜಿಗೆ, ರಾಗಿ ಅಂಬಲಿ, ಎಳೆನೀರು. ಸೊ ಇಂತಹ ಪಾನೀಯಗಳನ್ನ ಸೇವನೆ ಮಾಡಬೇಕು. ಏನನ್ನ ಸೇವಿಸಬಾರ್ದು? ಕಾಫಿ ಟೀ ಜಾಸ್ತಿ ಕುಡಿಬಾರ್ದು. ಆಮೇಲೆ ಕೂಲ್ ಡ್ರಿಂಕ್ಸ್ ಅಂತೀವಲ್ಲ ನಾವು, ಕೋಕ್ ಅಂತವನ್ನೆಲ್ಲ ಸಹ ಜಾಸ್ತಿ ಕುಡಿಬಾರ್ದು. ಅದರಲ್ಲಿ ಯಾಕೆಂದ್ರೆ ಕಾರ್ಬನ್ ಇದಿರುತ್ತೆ. ಸೊ ಅದು ಹೆಲ್ತ್ಗೆ ಡೇಂಜರ್. ಸೊ ಅದನ್ನು ಸಹ ಕುಡಿಬಾರ್ದು. ಆಮೇಲೆ ಸುರಕ್ಷಿತವಾದ ಆಹಾರವನ್ನ, ಒಳ್ಳೆಯ ಆಹಾರನ ಸೇವಿಸಬೇಕು. ಅಂದ್ರೆ ಮನೆಯಲ್ಲಿ ತಯಾರಿಸಿದ ತಾಜಾವಾದ ಬಿಸಿಯಾದ ಆಹಾರವನ್ನ ಸೇವನೆ ಮಾಡಬೇಕು. ಮತ್ತೆ ನೀರು ತುಂಬಿದ ತರಕಾರಿಗಳು, ನೀರು ಭರಿತ ತರಕಾರಿಗಳು ಅಂದ್ರೆ ಸೌತೆಕಾಯಿ, ಹೀರೆಕಾಯಿ ಅಂತ ತರಕಾರಿಗಳ, ಟೊಮ್ಯಾಟೊ ಇಂಥ ತರಕಾರಿಗಳನ್ನ ಸೇವನೆ ಮಾಡಬೇಕು. ಆಮೇಲೆ ನೀರು ತುಂಬಿದ ಹಣ್ಣುಗಳು, ನೀರಿರೋ ಹಣ್ಣುಗಳಂದ್ರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಇಂಥ ಹಣ್ಣುಗಳ ಸೇವನೆಯನ್ನ ಮಾಡಬೇಕು. ಆಮೇಲೆ ಎಂತ ಅಂಗಡಿಯಲ್ಲಿ ಹೊರಗಡೆ ತಿನ್ನೋದಾದ್ರೆ, ಸೊ ಒಳ್ಳೆ ಅಂಗಡಿಯಲ್ಲಿ ಎಲ್ಲಿ ಪರಿಸರ ತುಂಬಾ ಕ್ಲೀನ್ ಆಗಿರುತ್ತೋ ಅಂತ ಕಡೆ ನೀವು ಹೊರಗಡೆ ಬೇಕಾದ್ರೆ ತಿನ್ಬೋದು. ಈ ತರ ಎಲ್ಲ ಕ್ಲೋಸ್ ಮಾಡಿರ್ಬೇಕು. ಸೊ ಯಾವ್ಯಾವ ಲಸಿಕೆಗಳನ್ನ ನೀಡಬೇಕು ಅತಿಸಾರವನ್ನ ತಡೆಗಟ್ಟೋದಕ್ಕೆ ಅಂದ್ರೆ, ಒಂದು ಹೆಪಟೈಟಿಸ್ A ಲಸಿಕೆ, ಟೈಫಾಯ್ಡ್ ಲಸಿಕೆ, ಆಮೇಲೆ ರೋಟಾ ವೈರಸ್ ಲಸಿಕೆ. ಅದು ಅಲ್ಲದೆ ಕಾಲರಾ ಲಸಿಕೆಯನ್ನು ಸಹ ನೀಡಬಹುದು. ಆ ಕಾಲರಾ ಲಸಿಕೆ ಯಾವಾಗ ಅಂದ್ರೆ, ಯಾವಾಗ ಔಟ್ ಬ್ರೇಕ್ ಅಂತೀವಲ್ಲ, ತುಂಬಾ ಕೇಸಸ್ ಆದಾಗಷ್ಟೇ
ಕಾಲರಾ ಔಟ್ಬ್ರೇಕ್ ಆದಾಗಷ್ಟೇ ಈ ಕಾಲರಾ ಲಸಿಕೆನ ನೀಡಬೇಕು. ಸೊ ಇಲ್ಲಿ ತನಕ ನಾನು ಜಠರದ ಮತ್ತೆ ಕರುಳಿನ ಸೋಂಕಿನ ಬಗ್ಗೆ ಮಾತಾಡಿದೆ. ಈಗ ಉಸಿರಾಟದ ಸೋಂಕುಗಳು. ಸೊ ಈ ಉಸಿರಾಟದ ಸೋಂಕುಗಳು ಹೇಗ್ ಬರುತ್ತೆ ಅಂದ್ರೆ ಗಾಳಿಯಿಂದ ಬರುತ್ತೆ. ಇವು ಯಾವುದಂದ್ರೆ ಸಾಮಾನ್ಯ ಶೀತ ವೈರಸ್ಗಳು, ಅಡಿನೋವೈರಸ್, RSV, ದಡಾರ, ಕ್ಷಯ, ಸಿಡಿಬು. ಇದರಲ್ಲಿ ನಮಗೆ ಬಹು ಮುಖ್ಯವಾದವಂದ್ರೆ ಒಂದು ಬೇಸಿಗೆ ಕಾಲದಲ್ಲಿ ಕಂಡು ಬರುವ ಈ ಉಸಿರಾಟದ ಸೋಂಕುಗಳಂದ್ರೆ ಒಂದು ದಡಾರ, ಇನ್ನೊಂದು ಸಿಡುಬು. ಸೊ ಇಲ್ಲಿ ಇಬ್ರು ನಿಂತಿದ್ದಾರೆ. ಒಬ್ರು ಉಸಿರಾಟ ಇನ್ನೊಬ್ರಿಗೆ ಉಸಿರಾಡ್ತಿದ್ದಾರೆ ಪಕ್ಕ ನಿಂತ್ಕೊಂಡು. ಗಾಳಿಯಿಂದ ಅವರಲ್ಲಿರುವ ರೋಗಾಣು ಇವನ್ನ ಅವ್ನು ಸೀನ್ತಾ ಇದ್ದಾನೆ. ಸೊ ಅಲ್ಲೆಲ್ಲ ರೋಗಾಣು ಬರ್ತಿದೆ. ಆ ರೋಗಾಣು ಇವನ ಮೂಗಿನೊಳಗಡೆ ಹೋಗ್ತಾ ಇದೆ, ಉಸಿರಲ್ಲಿ ಹೋಗ್ತಾ ಇದೆ. ಸೊ ಈ ತರ ಈ ಸೋಂಕುಗಳು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ದಡಾರ ಅಂದ್ರೆ ಕಾಮನ್ ಆಗಿ ಏನಂತೀವಿ ಅಂದ್ರೆ ಅಮ್ಮ ಅಂತೀವಿ. ಸೊ ಈ ದಡಾರ ಅನ್ನೋದು ಮೀಸಲ್ಸ್ ಅಂತ. ಇದು ಮೀಸಲ್ಸ್ ಅನ್ನೋ ವೈರಸ್ ಇಂದ ಬರುತ್ತೆ. ಸೊ ದಡಾರ ಆದಾಗ ಜ್ವರ ಬರುತ್ತೆ, ಮೈಯಲ್ಲೆಲ್ಲ ಈ ತರ ಗುಳ್ಳೆಗಳು ಉಂಟಾಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಸೊ ಇದಕ್ಕೆ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಇದರಿಂದ ನಿಮೋನಿಯಾ ಉಂಟಾಗ್ಬೋದು, ಮತ್ತೆ ಬ್ರೈನಿಗೂ ಸಹ ಇದರಿಂದ ಹಾನಿ ಉಂಟಾಗ್ಬೋದು. ಇವು ಜನಸಾಮಾನ್ಯರು ಏನ್ ಮಾಡ್ತಾರಂದ್ರೆ ಅಮ್ಮ ಬಂದಿದೆ, ಇದು ಯಾರ್ದೋ ಶಾಪ, ಇದು ಅಮ್ಮನ ಶಾಪ ಅನ್ಕೊಂಡು ಇದಕ್ಕೆ ಯೂಶಲಿ ಮನೇಲೆ ಬೇವಿನ ಸೊಪ್ಪು ಹಚ್ಚಿ ಸ್ನಾನ ಮಾಡಿಸಿ ಅಮ್ಮನಿಗೆ ಏನ್ ಕೊಡ್ತೀರಾ, ಹೋಗಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಒಂದ್ ಮೊಸರು ಬುತ್ತಿನ ಏನೋ ಮಾಡ್ಕೊಂಡು ಅಲ್ಲಿ ದೇವರಿಗೆ ಎಡೆ ಹಿಡ್ದು ಸೊ ಕೊಟ್ರೆ ಇದೆಲ್ಲ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಈ ನಂಬಿಕೆ ಇರ್ಲಿ, ನಂಬಿಕೆ ಜೊತೆಗೆ ನೀವು ದುರ್ಗಮ್ಮನ ದೇವಸ್ಥಾನಕ್ಕೂ ಹೋಗ್ಬೇಕು, ಅದ್ರ ಜೊತೆಗೆ ವೈದ್ಯರ ಹತ್ತಿರನೂ ಸಹ ಈ ಮಗುವನ್ನ ಕರ್ಕೊಂಡು ಹೋಗ್ಬೇಕು. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಇದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಉಂಟಾಗಿ ಮಗುವಿನ ಜೀವನಕ್ಕೆ ಅಪಾಯವಿರುತ್ತೆ. ಆಮೇಲೆ ಈ ದಡಾರ ಬಂದಾಗ 4 ದಿನದವರೆಗೆ ಮಗುನ ಎಲ್ಲೂ ಹೊರಗಡೆ ಕಳಿಸ್ಬಾರ್ದು. ಇದನ್ನ ಸಪರೇಟ್ ಆಗಿ ಆ ಮಗುನ ಒಂದ್ ರೂಮಲ್ಲಿ ಇಟ್ಕೋಬೇಕು. ಆಮೇಲೆ ವೈದ್ಯರು ನೀಡಿದ ಆ ಔಷಧಿಯನ್ನ ಸರಿಯಾದ ಸಮಯಕ್ಕೆ ನೀಡಬೇಕು. ಇದಕ್ಕೆ ಚಿಕನ್ ಪಾಕ್ಸ್ ಅಂತೀವಿ. ಚಿಕನ್ ಪಾಕ್ಸ್ ಅಂದ್ರೆ ಸಿಡಿಬು ಕಾಯಿಲೆ. ಈ ಸಿಡಿಬು ಕಾಯಿಲೆಯಲ್ಲಿ ಏನಾಗತ್ತಂದ್ರೆ ಜ್ವರ ಬರುತ್ತೆ, ಆಮೇಲೆ ಜ್ವರ ಆದ್ಮೇಲೆ ಶೀತ ಬರುತ್ತೆ, ಶೀತ ಆದ್ಮೇಲೆ ಕೆಮ್ಮು ಬರುತ್ತೆ, ಕೆಮ್ಮು ಆದ್ಮೇಲೆ ಮೈ ಮೇಲೆ ಈ ತರಹ ನೀರು ತುಂಬಿದ ಗುಳ್ಳೆಗಳು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ನೀರು ತುಂಬಿದ ಗುಳ್ಳೆಗಳು ಈ ತರ ಕಾಣಿಸುತ್ತೆ. ಸೊ ಈ ತರ ನೀರು ತುಂಬಿದ ಗುಳ್ಳೆಗಳು ಇದು ಒಡೆಯೋ ತನಕ, ಈ ಗುಳ್ಳೆಗಳು ಒಡೆಯೋ ತನಕ ಆ ಮಗುವನ್ನು ನಾವು ಐಸೋಲೇಟ್ ಮಾಡಬೇಕು. ಯಾಕೆಂದ್ರೆ ಗುಳ್ಳೆ ಒಡೆದ ತಕ್ಷಣ ಆ ಗುಳ್ಳೆಯಲ್ಲಿರುವ ದ್ರವ ಬೇರೆ ವ್ಯಕ್ತಿಯ ಕಾಂಟ್ಯಾಕ್ಟಿಗೆ ಬಂದ್ರೆ ಅವರಿಗೂ ಸಹ ಈ ಸಿಡುಬು ಕಾಯಿಲೆ ಬರಬಹುದು. ಸೊ ಅದಕ್ಕೋಸ್ಕರ ಆ ಗುಳ್ಳೆಯಲ್ಲಿರೋ ಮೇಲಿರೋ ದ್ರವ ಒಣಗಿ ಅದು ಚಕ್ರ ಬರೋ ತನಕ ಆ ಮಗುವಿನ ಹೊರಗಡೆ ಕಳಿಸ್ಬಾರ್ದು. ಇದಕ್ಕೂ ಸಹ ವೈದ್ಯರ ಹತ್ತಿರ ಟ್ರೀಟ್ಮೆಂಟ್ ತಗೋಬೇಕು. ಇದನ್ನು ಸಹ ನೆಗ್ಲೆಕ್ಟ್ ಮಾಡಿದ್ರೆ ಇದರಿಂದನೂ ಸಹ ನಿಮೋನಿಯಾ ಕಾಯಿಲೆ ಬರುತ್ತೆ. ಆಮೇಲೆ ಬೇರೆ ಕಾಂಪ್ಲಿಕೇಶನ್ಸ್ ಸಹ ಉಂಟಾಗುತ್ತೆ. ನಂತರ ಈಗ ಈ ಸೊಳ್ಳೆಗಳಿಂದ ಹರಡುವ ರೋಗಗಳು. ಈಗ ಬೇಸಿಗೆ ಶುರು ಆಗುತ್ತೆ, ಬೇಸಿಗೆಯಿಂದ ಯುಗಾದಿ ಹಬ್ಬ ಆಗುತ್ತೆ. ಯುಗಾದಿ ಹಬ್ಬ ಆದ್ಮೇಲೆ ಏನಾಗುತ್ತೆ, ಮಳೆ ಆರಂಭ ಆಗುತ್ತೆ. ಮಳೆ ಆರಂಭ ಆದ್ಮೇಲೆ ಅರ್ಲಿ ಮಾನ್ಸೂನ್ಗಿನ ಮೊದಲು, ಅರ್ಲಿ ಮಾನ್ಸೂನ್ ಅಲ್ಲ, ಮಾನ್ಸೂನ್ಗಿನ ಮೊದಲು ಮಾನ್ಸೂನ್ ಟೈಮಲ್ಲಿ ಮಳೆ ತುಂಬಾ ಬರುತ್ತೆ. ಆ ಮಳೆ ಬಂದಾಗ ಏನಾಗುತ್ತೆ, ನೀರ್ ನಿಲ್ಲುತ್ತೆ. ನೀರ್ ನಿಂತಾಗ ಆ ನಿಂತ ನೀರಿನಲ್ಲಿ ಏನಿರುತ್ತೆ, ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಸೊ ಇದರಿಂದ ಯಾವ ರೋಗಗಳು ಬರುತ್ತೆ, ಸೊಳ್ಳೆ ಕಡಿತದಿಂದ ಮಲೇರಿಯಾ ರೋಗ, ಡೆಂಗಿ, ಮತ್ತೆ ಚಿಕನ್ ಗುನ್ಯಾ ಹಾಗೂ ಲೆಪ್ಟೋಸ್ಪೈರೋಸಿಸ್. ಸೊ ಮಲೇರಿಯಾ ರೋಗ ಬಂದಾಗ ಅವರಿಗೆ ತಲೆನೋವು ಬರ್ಬೋದು, ಆಮೇಲೆ ಚಳಿ ಜ್ವರ, ಆಮೇಲೆ ಸ್ನಾಯು ನೋವುಗಳು ಉಂಟಾಗ್ಬೋದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು. ಸೊ ಇದು ಲೆಪ್ಟೋಸ್ಪೈರೋಸಿಸ್ ಅಂತ, ಇದು ಮಳೆ ಬಂದಾಗ ಈ ರೋಗ ಬರುತ್ತೆ.
ಈ ಮಳೆ ನೀರು ಮನೆ ಹತ್ರ ನೀರ್ ಹರಿತಿರುತ್ತಲ್ಲ ಅಂತ ನೀರಲ್ಲಿ ಇಲಿಗಳು ಹೋದ್ರೆ ಆ ಇಲಿಗಳ ಯೂರಿನ್ ಅಲ್ಲಿ ಪಾಸ್ ಆಗಕ್ಕೆ ಒಂದು ವೈರಸ್ ಇರುತ್ತೆ, ಲೆಪ್ಟೋಸ್ಪೈರಾ ಅಂತ ಒಂದು ರೋಗಾಣು ಇರುತ್ತೆ. ಆ ರೋಗಾಣುವಿನಿಂದ ಆ ನೀರು ಕಂಟಾಮಿನೇಟ್ ಆದಾಗ, ಅಂತ ನೀರು ನಮಗೆ ಕಾಂಟ್ಯಾಕ್ಟ್ ಆದಾಗ, ಆ ನೀರು ನಮ್ಮ ಕಾಂಟ್ಯಾಕ್ಟಿಗೆ ಬಂದಾಗ ಈ ಲೆಪ್ಟೋಸ್ಪೈರೋಸಿಸ್ ಅನ್ನೋ ರೋಗನ ಬರುತ್ತೆ. ಸೊ ಇದೆಲ್ಲ ನಿಮಗೆ ಪರಿಚಿತ. ಯೂಶಲಿ ಡೆಂಗು ಕೇಸಸ್ನ ತುಂಬಾ ನೋಡ್ತೀವಿ, ಅದು ನಮ್ಮ ದಾವಣಗೆರೆಯಲ್ಲಿ. ಸೊ ಡೆಂಗು ಬಂದಾಗ ಜ್ವರ ಬರುತ್ತೆ, ಕಣ್ ಕೆಂಪಾಗುತ್ತೆ, ಕೈಕಾಲು ನೋವು, ಮೈ ನೋವು, ತಲೆ ನೋವು, ಆಮೇಲೆ ಕಣ್ಣಿನ ಹಿಂದೆ ನೋವು, ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು, ಒಂದು ನೀರಲ್ಲಿ ಉತ್ಪತ್ತಿ ಆಗತ್ತೆ ಸೊಳ್ಳೆ ಅಂತೇಳಿ. ಮತ್ತೆ ಈ ರೋಗಗಳು ಯಾಕೆ ಜಾಸ್ತಿ ಬರುತ್ತೆ ಬೇಸಿಗೆ ಕಾಲದಲ್ಲಿ? ಮನೆಯಲ್ಲಿ AC ಇರೋರು AC ಒಳಗಡೆ ಮಲ್ಕೊಂತಾರೆ, ಫ್ಯಾನ್ ಇರೋರು ಫ್ಯಾನ್ ತಣ್ಣಗಾಗಲ್ಲ ಅಂತ ಸೊ ಹೊರಗಡೆ ಬಂದು ಮಲಗ್ತಾರೆ. ಹೊರಗಡೆ ಬಂದಾಗ ಅವರಿಗೆ ಸೊಳ್ಳೆಗಳು ಕಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಸೊಳ್ಳೆಗಳಿಂದ ಉಂಟಾಗುವ ಕಾಯಿಲೆ ಈ ಸೀಸನ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ನಿಮಗೆ ಗೊತ್ತಿದೆ ಸೊಳ್ಳೆ ಕಡಿತದಿಂದ ಹೇಗೆ ರಕ್ಷಣೆ ಮಾಡ್ಕೋಬೇಕಂತ. ರೆಪಲೆಂಟ್ಸ್ ಅಂತೀವಿ, ಇದನ್ನ ಓಡೋಮೋಸ್ ಅನ್ನೋ ಕ್ರೀಮ್ನ ಹಚ್ಕೋಬೇಕು. ಆಮೇಲೆ ಈ ಕಾಯಿಲ್ನ ಯೂಸ್ ಮಾಡೋದ್ರಿಂದ ಸೊಳ್ಳೆಗಳು ನಮ್ಮ ಹತ್ರ ಬರಲ್ಲ. ಆಮೇಲೆ ಚರ್ಮ ರೋಗ ಯಾವ್ದಾವ್ದು ಕಾಮನ್ ಅಂದ್ರೆ ಈ ಸಮ್ಮರ್ ಅಲ್ಲಿ ಒಂದು ಕಜ್ಜಿ ರೋಗ, ಇನ್ನೊಂದು ಟೀನಿಯಾಸಿಸ್ ಅಂತೀವಿ, ಇನ್ನೊಂದು ಫಂಗಲ್ ಇನ್ಫೆಕ್ಷನ್ಸ್. ಸೊ ಬೇಸಿಗೆ ಕಾಲದಲ್ಲಿ ಬೆವರು ಜಾಸ್ತಿ ಆಗತ್ತೆ. ಬೆವರು ಜಾಸ್ತಿ ಆದಾಗ ಅಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಮತ್ತೆ ಟೀನಿಯಾ ಇನ್ಫೆಕ್ಷನ್ ಅಂತ ಉಂಟಾಗತ್ತೆ. ಸೊ ಟೀನಿಯಾ ಇನ್ಫೆಕ್ಷನ್ ಆದಾಗ ಈ ತರ ಆಗತ್ತೆ. ಇನ್ನೊಂದು ಕಜ್ಜಿ ರೋಗ ಬರುತ್ತೆ. ಕಜ್ಜಿ ರೋಗ ಅಂದ್ರೆ ಬೆರಳು ಸಂಧಿಗಳಲ್ಲಿ ಕಡ್ತ ಉಂಟಾಗಿ ಅಲ್ಲಿ ತುರಿಕೆ ಉಂಟಾಗುತ್ತೆ. ತುರಿಕೆ ಉಂಟಾಗೋದ್ರಿಂದ ಕೆರೆದು ಗಾಯಗಳಾಗುತ್ತೆ. ಸೊ ಮೇಲಿನ ತೋರಿಸಿದ್ನಲ್ಲ ಅದು ಕಜ್ಜಿದು. ಸೊ ಇವೆರಡು ರೋಗಗಳು ಕಾಮನ್ ಆಗಿ ಕಾಣಿಸ್ತವೆ. ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಹೆಪಟೈಟಿಸ್ B ವೈರಸ್ ಹರಡುವ ಚಾನ್ಸಸ್ ತುಂಬಾ ಇರುತ್ತೆ ಟ್ಯಾಟೂ ಇಂದ. ಅದಕ್ಕೋಸ್ಕರ ಎಲ್ಲಿ ಸರಿಯಾದ ಕ್ರಮದಲ್ಲಿ ಟ್ಯಾಟೂ ಹಾಕ್ತಾರೋ ಅಂತ ಕಡೆ ಅಷ್ಟೇ ಟ್ಯಾಟೂನ ಹಾಕಿಸ್ಕೋಬೇಕು. ಸೊ ಕೊನೆಗೆ ಜಾತ್ರೆ ನಡೀತಾ ಇದೆ. ಸೊ ಜಾತ್ರೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ಸೊ ಮೊದಲನೇದಾಗಿ ಜನಸಂದಣಿ ನಿರ್ವಹಣೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಆಕ್ಷನ್ಸ್ ನ ತಗೋಬೇಕಾಗುತ್ತೆ. ಆಮೇಲೆ ಸುರಕ್ಷಿತವಾದ ಆಹಾರ ಇರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಕೈ ನೈರ್ಮಲ್ಯವನ್ನು ಕಾಪಾಡಲು ಎಲ್ಲಾ ಕಡೆ ಜಾತ್ರೆಯಲ್ಲಿ ಎಲ್ಲಿ ಕೈ ತೊಳೆಯೋ ಜಾಗ ಇರುತ್ತೋ ಅಂತ ಕಡೆ ಸಾಬೂನು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನ ನೀಡಬೇಕು, ಒದಗಿಸ್ಬೇಕು. ಆಮೇಲೆ ಯಾರಿಗಾದ್ರೂ ಅನಾರೋಗ್ಯದಿಂದ ಬಳಲ್ತಾರ ಅಂತ ನೋಡೋದಕ್ಕೋಸ್ಕರ ನಾವು ಅಂತ ಲಕ್ಷಣಗಳನ್ನು ನೋಡೋದಕ್ಕೋಸ್ಕರ ಸೊ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು. ಸೊ ಕೋವಿಡ್ ಟೈಮಲ್ಲಿ ಈ ತರ ಮಾಡ್ತಿದ್ರು, ಟೆಂಪರೇಚರ್ ಇದೆನೋ ಇಲ್ಲ ಅಂತ ಚೆಕ್ ಮಾಡಕ್ಕೆ. ಸೊ ಇದೇ ತರ ಜಾತ್ರೆಗಳಲ್ಲಿ ಈ ತರ ಮಾಡಿದ್ರೆ ನಾವು ಈ ವ್ಯಕ್ತಿಗೆ ಆರೋಗ್ಯವಾಗಿಲ್ಲ ಅಂತ ಅದರಿಂದ ದೃಢಪಡುತ್ತೆ. ಸೊ ಅಂತವ್ರನ್ನ ನಾವು ಆರಾಮಾಗಿ ಜಾತ್ರೆಗೆ ಬರ್ಬೇಡಪ್ಪ, ನೀನು ಬಂದಿದೀಯಾ ಪರವಾಗಿಲ್ಲ ಮನೆಗೆ ಹೋಗಿ ಮಲ್ಕೊ ಅಂತೇಳಿ ಕಳಿಸ್ಬೋದು. ಆಮೇಲೆ ಈಗ ನಾನು ನಿಮಗೆ ಮಾಹಿತಿ ನೀಡ್ತಿದ್ದೀನಲ್ಲ, ಇಂಥ ಮಾಹಿತಿಯ ಸೆಷನ್ಗಳನ್ನ ಎಲ್ಲ ಕಡೆ ನಡೆಸಬೇಕು. ಮತ್ತೆ ಜಾತ್ರಾ ಸ್ಥಳದಲ್ಲಿ ವೈದ್ಯಕೀಯ ಟೀಮ್ ಇರಬೇಕು. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಅದನ್ನ ಡೀಲ್ ಮಾಡಕ್ಕೋಸ್ಕರ ವೈದ್ಯಕೀಯ ಟೀಮ್ ಇರಬೇಕು. ಸೊ ಒಟ್ಟಾರೆಯಾಗಿ ಈ ಸಾಂಕ್ರಾಮಿಕ ರೋಗಗಳನ್ನು, ಅದು ಅತಿಸಾರವನ್ನು ಹೇಗೆ ತಡೆಗಟ್ಟಬಹುದಂದ್ರೆ ಮನೆಯಲ್ಲಿ ತಯಾರಿಸಿದ ಬಿಸಿಯಾದ ತಾಜಾ ಆಹಾರವನ್ನು ಸೇವಿಸೋದ್ರಿಂದ ಮತ್ತು ಶುದ್ಧವಾದ ನೀರನ್ನು ಕುಡಿಯೋದ್ರಿಂದ, ಆಮೇಲೆ ಕೈ ನೈರ್ಮಲ್ಯವನ್ನು ಕಾಪಾಡ್ಕೊಳ್ಳೋದ್ರಿಂದ, ಈ ಶುದ್ಧವಾದ ನೀರನ್ನು ಕುಡಿಯೋದ್ರಿಂದ ಈ ಎಲ್ಲಾ ಕ್ರಮಗಳಿಂದ ನಾವು ಸಾಂಕ್ರಾಮಿಕ ರೋಗಗಳನ್ನು, ಅದು ಅತಿಸಾರವನ್ನು ನಾವು ತಡೆಗಟ್ಟಬಹುದು. ನಿಮ್ಗೆಲ್ಲ ಮಾಹಿತಿ ನೀಡಲಿಕ್ಕೆ ಅವಕಾಶವನ್ನು ನೀಡಿದ ಈ ಬಾಪೂಜಿ CHIನ ಡೈರೆಕ್ಟರ್ ಆದ ಡಾಕ್ಟರ್ ಗುರುಪ್ರಸಾದ್ ಸರ್ ಅವ್ರಿಗೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು.